ಇನ್ನು ಕೋಲಾರದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಕೊಲೆ ಆಗಿದೆ. ಹೆಂಡತಿಯ ಕೊಲೆ. ಪ್ರೀತಿಸಿ ಮದುವೆಯಾದಂತಹ ಗಂಡನೇ ಹೆಂಡತಿಯನ್ನ ಭೀಕರವಾಗಿ ಕೊಲೆಗೈದಿದ್ದಾನೆ. ಕೋಲಾರದ ಮಾಲೂರು ತಾಲೂಕಿನ ಬಿಂಡಹಳ್ಳಿ ಕೆರೆ ಬಳಿ ನಡೆದಿರುವಂತಹ ಒಂದು ಮರ್ಡರ್ ಇದು. ಚಿಕ್ಕಬಳ್ಳಾಪುರ ಚಿಂತಾಮಣಿ ಮೂಲದ ಯೋಗಿನಿ ಹತ್ಯೆಯಾಗಿರುವಂತಹ ಗೃಹಿಣಿ. ಸಂಸಾರದಲ್ಲಿ ಗಲಾಟೆ ಆಗ್ತಾ ಇತ್ತು. ಅದರ ಜೊತೆಗೆ ಪತ್ನಿಯ ಮೇಲೆ ಪತಿ ತುಂಬಾ ಡೌಟ್ ಪಡ್ತಾ ಇದ್ದ. ನಿನ್ನ ಜೊತೆ ಮಾತಾಡಬೇಕು ಅಂತ ಕರ್ಕೊಂಡು ಹೋಗಿ ಯೋಗಿನಿ ಕುತ್ತಿಗೆಯನ್ನ ಕೊಯ್ದು ಪತಿ ಗಣೇಶ್ ಕೊಲೆ ಮಾಡಿದ್ದಾನೆ. ಇನ್ನು ಕೊಲೆ ಮಾಡಿದ ಬಳಿಕ ತಾನೇ ಪೊಲೀಸರಿಗೆ ಕರೆ ಮಾಡಿ ಶರಣಾಗತಿಯಾಗಿದ್ದಾನೆ. ಈಗ ಮಾಲೂರು ಪೊಲೀಸರು ಆರೋಪಿ ಗಣೇಶ್ನನ್ನ ಅರೆಸ್ಟ್ ಮಾಡಿದ್ದಾರೆ. 2 ವರ್ಷಗಳ ಹಿಂದಷ್ಟೇ ಪ್ರೀತಿಸಿ ಮದುವೆ ಆಗಿದ್ರು ಗಣೇಶ್ ಹಾಗೂ ಯೋಗಿನಿ. ಆದರೆ ಮದುವೆ ಆಗಿದ್ದಾಯಿತು, ಹೊಸದರಲ್ಲೆಲ್ಲವೂ ಕೂಡ ಚೆನ್ನಾಗೇ ಇತ್ತು. ಆದರೆ ಇತ್ತೀಚೆಗೆ ಸಂಸಾರದಲ್ಲಿ ಗಲಾಟೆ ಆಗ್ತಾ ಇತ್ತು. ಅದರ ಜೊತೆಗೆ ಪತ್ನಿ ಮೇಲೆ ಸಿಕ್ಕಾಪಟ್ಟೆ ಡೌಟ್ ಬೀಳ್ತಾ ಇದ್ದ. ಸೊ ಇದರ ಬೆನ್ನಲ್ಲೇ ನಿನ್ನ ಜೊತೆ ಮಾತಾಡಬೇಕು ಬಾ ಅಂತ ಕರ್ಕೊಂಡು ಹೋಗಿ ಈತ ಆಕೆಯ ಕತ್ತು ಸೀಳಿ ಕೊಲೆ ಮಾಡಿದ್ದಾನೆ. 2 ವರ್ಷಗಳ ಹಿಂದಷ್ಟೇ ಯೋಗಿನಿ ಮತ್ತು ಗಣೇಶ್ ಮದುವೆ ಆಗಿದ್ರು. ಚಾಕುವಿನಿಂದ ಕುತ್ತಿಗೆಯನ್ನು ಕೊಯ್ದು ಈಕೆಯ ಪತಿಯೇ ಈಕೆಯನ್ನು ಕೊಲೆ ಮಾಡಿದ್ದಾನೆ. ನಂತರ ತಾನೇ ಪೊಲೀಸರಿಗೆ ಕಾಲ್ ಮಾಡಿ ನಾನು ಕೊಲೆ ಮಾಡಿದ್ದೀನಿ ಅಂತ ಹೇಳಿ ಶರಣಾಗಿದ್ದಾನೆ. ಈಗ ಮಾಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದರ ಜೊತೆಗೆ ಆರೋಪಿಯನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ.